ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ ವಾಟ್ಸಪ್ಪಲ್ಲಿ ಸ್ವತಃ ನೀವೇ ಸ್ಟಿಕ್ಕರನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದು ಕೂಡ ಯಾವುದೇ ರೀತಿ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ದಲೆ ಅಥವಾ ಯಾವುದೇ ರೀತಿ ಒಂದು ವೆಬ್ಸೈಟ್ಗೆ ಹೋಗ್ದಲೆ ಸ್ವತಃ ನೀವೇ ವಾಟ್ಸಪ್ಪಲ್ಲಿ ಜಸ್ಟ್ ಒಂದು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಸ್ಟಿಕ್ಕರನ್ನು ನೀವೇ ಕ್ರಿಯೇಟ್ ಮಾಡ್ಕೊಬೋದು ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬಹುದು. ವಾಟ್ಸಪ್ಪಲ್ಲಿ ಗುಡ್ ಮಾರ್ನಿಂಗ್ ಆಗಿರ್ಬೋದು, ಗುಡ್ ಈವ್ನಿಂಗ್ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮ ಕಸ್ಟಮೈಸ್ಡ್ ಆಗಿ ನೀವೇ ನಿಮ್ಮ ಸ್ಟಿಕ್ಕರನ್ನು ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ಯಾವ ರೀತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಜಸ್ಟ್ ಒಂದು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ವಾಟ್ಸಪ್ಪಲ್ಲಿ ನೀವೇ ನಿಮ್ಮ ಸ್ಟಿಕ್ಕರನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಸಿಂಪಲಾಗಿ ಸ್ನೇಹಿತರೆ, ನಿಮ್ಮ ವಾಟ್ಸಪ್ಗೆ ಬನ್ನಿ. ವಾಟ್ಸಪ್ಗೆ ಬಂದುಬಿಟ್ಟು ಯಾವ್ದಾದ್ರು ನಿಮ್ಮ ಫ್ರೆಂಡ್ಸ್ ಚಾಟ್ಸ್ ಇರುತ್ತಲ್ಲ, ಆ ಚಾಟ್ಸ್ಗೆ ಹೋಗಿ ಯಾರಿಗೆ ನೀವು ಸ್ಟಿಕ್ಕರನ್ನು ಶೇರ್ ಮಾಡಬೇಕು ಅವ್ರದಕ್ಕೆ ಮಾಡಬೇಡಿ, ಬೇರೆಯವ್ರದಕ್ಕೆ ಯಾರ್ದಾದ್ರು ಮಾಡ್ಕೊಳ್ಳಿ. ನಂದೇ ಚಾಟ್ ಇದೆಯಲ್ಲ ಅಲ್ಲಿಗೆ ಹೋಗ್ತೀನಿ. ಈ ರೀತಿ ಒಂದು ಸ್ಟಿಕ್ಕರನ್ನು ತಗೋತೀನಿ. ಅದನ್ನು ಜಸ್ಟ್ ಈ ರೀತಿ ಸೆಂಡ್ ಮಾಡಿ ಸ್ನೇಹಿತರೆ. ಸೆಂಡ್ ಆಗುತ್ತೆ. ಸೆಂಡ್ ಆದಮೇಲೆ ಸ್ನೇಹಿತರೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟಾಪ್ ರೈಟ್ ಸೈಡಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಕ್ರಿಯೇಟ್ ಸ್ಟಿಕ್ಕರ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಂಪೂರ್ಣವಾಗಿ ಏನೋ ಆ ಫೋಟೋ ಬ್ಯಾಕ್ಗ್ರೌಂಡ್ ಏನಾಗಿತ್ತು ಎಲ್ಲ ಪೂರ ಎರೇಸ್ ಆಗಿ ಏನೋ ಸ್ಟಿಕ್ಕರ್ ರೀತಿಯಾಗಿ ಒಂದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು ಇಲ್ಲಿ ಫುಲ್ ಲೋಡಿಂಗ್ ಆಗ್ತಾ ಇದೆ. ಲೋಡಿಂಗ್ ಆದಮೇಲೆ ಸ್ನೇಹಿತರೆ, ಏನು ಕಂಪ್ಲೀಟಾಗಿ ನಿಮ್ಮ ಸ್ಟಿಕ್ಕರ್ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಿ ಸ್ನೇಹಿತರೆ. ಈ ರೀತಿ ಏನು ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ಟು ಒಂದು ಸ್ಟಿಕ್ಕರ್ ರೀತಿ ಕೊಡುತ್ತೆ. ನೀವು ಇದನ್ನು ಫೋಟೋವನ್ನು ಝೂಮ್ ಕೂಡ ಮಾಡ್ಕೊಬೋದು, ದೊಡ್ಡದಾಗಿ ಕೂಡ ಸ್ಟಿಕ್ಕರನ್ನು ಮಾಡ್ಕೊಬೋದು, ಚಿಕ್ಕದಾಗಿ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡ್ತಿರ್ಬೋದು. ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ಇಲ್ಲಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಫುಲ್ ಇದನ್ನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನಲ್ಲಿ ಒಂದು ಸ್ಟಿಕ್ಕರ್ ರೆಡಿ ಆಗಿರ್ತೈತೆ. ಇದ್ರ ಪಕ್ಕಕ್ಕೆ ಬಂದರೆ ಏನು ಬ್ಯಾಕ್ಗ್ರೌಂಡ್ ಏನಿರ್ತೈತೆ ಅದನ್ನು ರಿಮೂವ್ ಮಾಡಿರ್ತೈತೆ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಇಲ್ಲಿ ಟೆಕ್ಸ್ಟಲ್ಲಿ ಬರೀತೀನಿ ಗುಡ್ ಮಾರ್ನಿಂಗ್ ಅಂತ ಬರಿತೀನಿ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಫಾಂಟ್ಸ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆನಾ, ಫಾಂಟ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಡನ್ ಅಂತ ಕೊಟ್ಬಿಟ್ಟು ಈ ರೀತಿ ಹಾಕ್ಬಿಟ್ಟು ಜಸ್ಟ್ ಇಲ್ಲಿ ಸಿಂಪಲ್ಲಾಗಿ ಸೆಂಡ್ ಅಂತ ಮಾಮೂಲಿ ನೀವು ಮೆಸೇಜ್ನ ಸೆಂಡ್ ಮಾಡ್ತಿರಲ್ಲ ಆ ಥರ ಸೆಂಡ್ ಮಾಡಿದ್ರೆ ಮುಗೀತು ಸ್ನೇಹಿತರೆ. ನೋಡ್ತಿರ್ಬೋದು ಈ ರೀತಿ ಸ್ನೇಹಿತರೆ, ಏನು ನಿಮ್ಮ ವಾಟ್ಸಪ್ಪಲ್ಲಿ ನೀವೇ ಸ್ವತಃ ನಿಮ್ಮ ಯಾವುದೇ ಅಪ್ಲಿಕೇಶನನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡೋದಲ್ಲೇ ವಾಟ್ಸಪ್ಪಲ್ಲೇ ಕೂಡ ಒಂದು ಹೊಸ ಫ್ಯೂಚರನ್ನು ಬಿಟ್ಟಿದ್ದಾರೆ. ಈ ರೀತಿ ನಿಮ್ಮ ಸ್ಟಿಕ್ಕರನ್ನು ಕಸ್ಟಮೈಸ್ ಮಾಡಿ ಆನ್ ಸ್ಪಾಟಲ್ಲಿ ನೀವು ಈ ರೀತಿ ಸ್ಟಿಕ್ಕರನ್ನು ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ಯಾರಿಗಾರು ಇನ್ನೂ ಕೂಡ ಯಾರಿಗೆ ಸ್ಟಿಕ್ಕರನ್ನು ಕ್ರಿಯೇಟ್ ಮಾಡ್ಕೊಳೋಕೆ ಗೊತ್ತಿಲ್ಲ ಅಂಥ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜಾಸ್ತಿ ಸ್ಟಿಕ್ಕರ್ಸನ್ನು ಯೂಸ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.